ಎಸ್, ಉರಿ ಬಿಸಿಲು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನಿದೆ. ಇನ್ನು ಏಪ್ರಿಲ್ 19ರಿಂದ ಏಪ್ರಿಲ್ 25ರವರೆಗೂ ಹವಾಮಾನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಹವಾಮಾನ ಇಲಾಖೆಯ ಹಿರಿಯ ವಿಜ್ಞಾನಿಗಳಾದ CS ಪಾಟೀಲ್ ಅವರು. ನಮಸ್ತೆ ಸರ್. ನಮಸ್ಕಾರ. ಮುಂಬರುವ ದಿನಗಳಲ್ಲಿ ಹವಾಮಾನದಲ್ಲಿ ಏನೆಲ್ಲ ಬದಲಾವಣೆ ಸಾಧ್ಯತೆ ಇದೆ ಸರ್? ಏಪ್ರಿಲ್ 19ರಿಂದ ಏಪ್ರಿಲ್ 25ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆ ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಅಲ್ಲಲ್ಲಿ ಹಗುರವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ 39ರಿಂದ 41 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 36ರಿಂದ 38 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 35ರಿಂದ 36 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ ಸುಮಾರು 26ರಿಂದ 28 ಡಿಗ್ರಿ ಸೆಲ್ಸಿಯಸ್ಸು. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 24ರಿಂದ 26 ಡಿಗ್ರಿ ಸೆಲ್ಸಿಯಸ್ಸು. ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ 24ರಿಂದ 26 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಸರ್, ಈಗ ಸದ್ಯದಲ್ಲಿ ಏನಾದರೂ ಗುಡುಗು ಮಿಂಚು ಮಳೆಗಳು, ಆನೆಕಲ್ ಮಳೆಗಳು ಸಾಧ್ಯತೆ ಹೇಗಿದೆ ಸರ್? ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ ಕರ್ನಾಟಕ ರಾಜ್ಯಾದ್ಯಂತ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಉತ್ತರ ಒಳನಾಡು, ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳ ಕೆಲವು ಕಡೆ ಮಾತ್ರ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಸಮುದ್ರ ಮಟ್ಟದಿಂದ 0.9 ಕಿಲೋಮೀಟರ್ ಎತ್ತರದವರೆಗೆ ಕರ್ನಾಟಕದ ಒಳನಾಡಿನಲ್ಲಿ ಟ್ರಫ್ ಇದೆ. ಇದರ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಹಗುರವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಆದರೆ ಸಮುದ್ರ ಮಟ್ಟದಿಂದ 3.1ರಿಂದ 5.8 ಕಿಲೋಮೀಟರ್ ಎತ್ತರದ ಮಧ್ಯದಲ್ಲಿ ಸ್ಟ್ರಾಂಗ್ ಆ್ಯಂಟಿ ಸರ್ಕ್ಯುಲೇಷನ್ ಅಂದ್ರೆ ಹೈ ಪ್ರೆಷರ್ ಸೆಲ್ ಇರುವುದರಿಂದ ಬಿಸಿಲು ಕೂಡ ಇರ್ಬೋದು. ಅಂದ್ರೆ ಈ ಮಳೆ ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ಹಾಫ್ ಆ್ಯನ್ ಅವರು ಅಷ್ಟ ಒಂದು ಮಳೆ ಆಗ್ಬೋದು ಹೊರತು ಅತಿ ಜಾಸ್ತಿ ಮಳೆ ಆಗಲ್ಲ. ಅಂದ್ರೆ ಈ ಮಳೆ ಆಗಲಿಕ್ಕೆ ಮುಖ್ಯ ಕಾರಣವೇನೆಂದರೆ ಭೂಮಿಯು ಸಾಕಷ್ಟು ಕಾಯುವುದರಿಂದ ಮತ್ತು ತೇವಾಂಶ ಇರುವುದರಿಂದ ಮತ್ತು ಕರ್ನಾಟಕದ ಒಳನಾಡಿನಲ್ಲಿ ಟ್ರಫ್ ಅಂದ್ರೆ ವಿಂಡ್ ಕನ್ವರ್ಜೆನ್ಸ್ ಝೋನ್ ಇರುವುದರಿಂದ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವ ಸಾಧ್ಯತೆಗಳದಾವೆ. ಸರ್, ಈಗ 25ನೇ ತಾರೀಕಿನವರೆಗೂ ಎಷ್ಟು ಗರಿಷ್ಠ ಮಟ್ಟ ತಾಪಮಾನ ತಲುಪಬಹುದು? ಬೆಂಗಳೂರು ಸಿಟಿ, ಮೇನ್ ಸಿಟಿ ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಸುಮಾರು 36ರಿಂದ 38 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಕಲಬುರಗಿಯಲ್ಲಿ ಸುಮಾರು 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಈ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 36ರಿಂದ 38 ಡಿಗ್ರಿ ಸೆಲ್ಸಿಯಸ್ ಹೋಗೋ ಸಾಧ್ಯತೆಗಳದಾವೆ. ಸರ್, ಕಡಲ ತೀರದಲ್ಲಿ ಇದರ ಹೇಗಿದೆ ಡೇಂಜರ್ ಪ್ರಮಾಣ ಹೇಗಿದೆ? ಕಡಲ ತೀರದಲ್ಲಿ ಯಾವುದೇ ಡೇಂಜರಸ್ ಇಲ್ಲ. ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ ಯಾವುದೇ ವೆದರ್ ಸಿಸ್ಟಮ್ಸ್ ಇಲ್ಲ ಮತ್ತು ಇದರಿಂದ ಯಾವುದೇ ಮೀನುಗಾರರಿಗೆ ಯಾವುದೇ ಎಚ್ಚರಿಕೆಗಳು ಈಗಿಲ್ಲ. ಇಲ್ಲ, ಕರ್ನಾಟಕದಲ್ಲಿ ಗುಡುಗು ಮಿಂಚಿನಿಂದ ತೊಂದರೆ ಬರ್ಬೋದು. ಅದ್ರ ಬಿಟ್ಟು ಕೆಲವೊಂದು ಮತ್ತು ಉಷ್ಣತೆಯೂ ಜಾಸ್ತಿ ಇರುವುದರಿಂದ ಮುಂಜಾನೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಸ್ವಲ್ಪ ಜಾಸ್ತಿ ಬಿಸಿಲಿರುವುದರಿಂದ ಸ್ವಲ್ಪ ಇದರಿಂದ ಕೆಲಸಗಾರರಿಗೆ ಇದು ತೊಂದರೆ ಆಗ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಮುಂದಿನ ಹವಾಮಾನದ ಮುನ್ಸೂಚನೆ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ ಬೆಂಗಳೂರು. ಕ್ಯಾಮ್ರಾಮನ್ ಅಭಿಲಾಷ್ ಜೊತೆ ನಾನು ಮೋನಿಶಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.